ತಾಲೂಕಿನ ಗುರುಗುಂಟಾ ಪ್ರದೇಶದಲ್ಲಿ ಗಲ್ಲಿಗಳಲ್ಲಿ ದಿನದಿಂದ ದಿನಕ್ಕೆ ನಡೆಯುತ್ತಿರುವ ಮಟ್ಕಾ ದಂಧೆ ಇದೀಗ ಬಡ ಕೂಲಿ ಕಾರ್ಮಿಕರ ಕುಟುಂಬಗಳ ಬದುಕಿನ ಮೇಲೆ ಕತ್ತರಿ ಹರಿಸುತ್ತಿದೆ. ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳದಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಕನ್ನಡ ಸೇನಾ ಕರ್ನಾಟಕ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಶರಣೋಜಿ ಪವಾರ್ ಮಾತನಾಡಿ, ಗುರುಗುಂಟಾದಲ್ಲಿ ಮಟ್ಕಾ ದಂಧೆ ಹಾವಳಿ ಹೆಚ್ಚುತ್ತಿದ್ದು ಹಲವಾರು ಸರಳ ಸುಂದರ ಕುಟುಂಬಗಳು ಇದರ ಬಲಿಯಾಗಿವೆ. ಕೆಲವರು ಕುಟುಂಬದ ಹೊಟ್ಟೆಗಾಗಿ ಬೆಂಗಳೂರು ಮುಂತಾದ ಮಹಾನಗರಗಳಿಗೆ ಕೂಲಿ ಕೆಲಸಕ್ಕೆ ತೆರಳಬೇಕಾದ ಪರಿಸ್ಥಿತಿ ಬಂದಿದೆ. ಮಟ್ಕಾ ಹಾವಳಿಯಿಂದ ಅನೇಕ ಮನೆಗಳು ಕುಸಿದು ಬೀದಿಗೆ ಬಿದ್ದಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮಟ್ಕಾ ದಂಧೆಗೆ ಕಡಿವಾಣ ಹಾಕುವಂತೆ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸರಿಯಾದ ಕಾರ್ಯಾಚರಣೆ ನಡೆದಿಲ್ಲ ಎಂದು ಅವರು ಆರೋಪಿಸಿದರು. ಬಡ ಕುಟುಂಬಗಳನ್ನು ಈ ಅಕ್ರಮ ದಂಧೆಯಿಂದ ಮುಕ್ತಗೊಳಿಸುವ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿದೆ ಎಂದು ಆಗ್ರಹಿಸಿದರು. ಶೀಘ್ರ ಕ್ರಮ ಕೈಗೊಂಡು ಮಟ್ಕಾ ಜಾಲವನ್ನು ನಿರ್ಮೂಲನೆಗೊಳಿಸುವಂತೆ ಸ್ಥಳೀಯರು ಕೂಡ ಒತ್ತಾಯ ವ್ಯಕ್ತಪಡಿಸಿದ್ದಾರೆ. ಲಿಂಗಸೂರು ತಾಲೂಕಿನ ಗುರುಗುಂಟದಲ್ಲಿ ಮಟಕಾ ಅತಿ ಹೆಚ್ಚು ನಡೆಯುವುದರಿಂದ ಅಲ್ಲಿ ಬಡ ಕುಟುಂಬಗಳು ಇವತ್ತೇನು ಹೊಲಗಳಿಗೆ 200-250 ಹೆಣ್ಮಕ್ಳು ಗಂಡ್ಮಕ್ಳು ದುಡಿಯೋಕೆ ಹೋಗ್ತಾರೆ. ಆ ದುಡಿದಂಥ ಹಣಗಳು ತಂದು ಅವ್ರ ಮನೆಯಲ್ಲಿರ್ತಕ್ಕಂಥ ಯಜಮಾನರು ಮಟಗಾಡಿ ಹಾಳಾಗ್ತಿದ್ದಾರೆ. ಅದರಲ್ಲದೆ ಇವತ್ತು ಯುವಕರು ಸಹ ಏನೋ ಒಂದು ದುಡ್ಡು ಬರ್ತಾನೋ ಒಂದು ಆಸೆಗೆ ಮಟಕಕ್ಕೆ ಒಂದು ನಂಬರಿಗೆ ರೊಕ್ಕ ಹಾಳಾಗಿ ಇವತ್ತು ಗುಳೆ ಹೋಗ್ತಿದ್ದಾರೆ. ಇವತ್ತು ಬೆಂಗಳೂರು ಅಂತ ನಗರ, ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ಗುರುಗುಂಟದಿಂದ ಗುಳೆ ಹೋದಂಥ ಇತಿಹಾಸ ಭಾಳ ಇದೆ. ಇವತ್ತು ಕಬ್ಬು ಕಡಲಿಕ್ಕೆ ಇವತ್ತು ಬಿಜಾಪುರ ಭಾಗಕ್ಕೆ ಹೋಗಿದ್ದಾರೆ ಭಾಳಷ್ಟು ಜನ. ಹಂಗಾಗಿ ಇವತ್ತೇನು ಗಲ್ಲಿಯಲ್ಲಿ ಮಟಕ ಬರೆಯೋರನ್ನ ತಕ್ಷಣವೇ ಪೊಲೀಸರು ಅರೆಸ್ಟ್ ಮಾಡಬೇಕು ಮತ್ತು ಈ ಮಟಕದಿಂದ ಇಲ್ಲಿಗೆ ನಿಲ್ಲಬೇಕು. ಗುರುಗುಂಟದಲ್ಲಿ ಕಾರಲ್ ಕಟ್ಟಿ ಅಗಸಿ ಬಾಗಿಲು ಹೊರಗಿದೆ. ಕಾರಲ್ ಕಟ್ಟಿ 5 ಬೈ ರಸ್ತೆ ಮತ್ತು ರಾಯದೂರು ರಸ್ತೆ ಕೂಡುವುದರಿಂದ ಅಲ್ಲಿ ಮಟಕ ಬರೆಯೋರು ಹೆಚ್ಚಾಗಿದ್ದಾರೆ. ಅದಲ್ಲದೆ ಕುಂಬಾರೋಣಿಯಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಟಕ ಬರೆಯೋರಾಗಿದ್ದಾರೆ. ಮತ್ತು ಬಸ್ ಸ್ಟ್ಯಾಂಡ್, ಗುರುಗುಂಟ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಸಹ ಅತಿ ಹೆಚ್ಚು ಮಟಕ ಬರೆಯೋರಿದ್ದಾರೆ. ಅದಲ್ಲದೆ ಪ್ರತಿಯೊಂದು ಗಲ್ಲಿಯಲ್ಲಿ ಮಟಕ ಬರೆಯೋರು ಹೆಚ್ಚಾಗಿರೋದರಿಂದ ಅವರನ್ನು ತಕ್ಷಣ ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ನಾವು ಈಗಾಗಲೇ ಎಸ್ ಪಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇದನ್ನು ಎಸ್ ಪಿ ಅವರಿಗೆ ಕೊಟ್ಟ ಮನವಿ ಪತ್ರನ ಇವತ್ತು ಸರ್ಕಲ್ ಸಾಹೇಬಾಗಿರ್ತಕ್ಕಂಥ ಅಟ್ಟೆಯವರಿಗೆ ಸಹ ಹಾಕಿದ್ದೇನೆ ಮತ್ತು ಲಿಂಗಸೂರು DYSP ಸಭೆಗೆ ಹಾಕಿದ್ದೇನೆ. ಅದನ್ನು ನಿಮ್ಮ ಪತ್ರಿಕೆ ಮಾಧ್ಯಮ ಇರ್ಬೋದು, ಮೀಡಿಯಾದವರು ಇರ್ಬೋದು, ದಯವಿಟ್ಟು ಇದನ್ನು ಸುದ್ದಿ ಮಾಡಿ ಬಡ ಕುಟುಂಬಗಳಿಗೆ ಆದಷ್ಟು ಬೇಗನೆ ನ್ಯಾಯ ದೊರಕಿಸಿಕೊಡ್ತೀರಿ ಅಂತೇಳಿ ತಮ್ಮಲ್ಲಿ ನಾನು ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಉಪಾಧ್ಯಕ್ಷನಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.